ದಾವಣಗೆರೆ ಪ್ರಚಾರ ಕಣಕ್ಕೆ ಬಂದ ಸಿಎಂ ಸಿದ್ದರಾಮಯ್ಯ ಕೊನೆ ಅವಧಿಯಲ್ಲಿ ಮತದಾರರ ಮನ ಗೆಲ್ಲೋದಕ್ಕೆ ಕೈ ಕಸರತ್ತು ನಡೆಸ್ತಾ ಇದೆ. 2 ಕ್ಷೇತ್ರ ಗೆಲ್ತೀವಿ ಅಂತ ಬಿಜೆಪಿಗೆ ಸಿದ್ದರಾಮಯ್ಯನವರು ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿ ಏನೇ ಹೇಳಿದ್ರು ಜನ ನಮ್ಮ ಗ್ಯಾರಂಟಿಯನ್ನ ಮೆಚ್ಚಿದ್ದಾರೆ. ಬಿಜೆಪಿಗರು ಸಂವಿಧಾನ ವಿರೋಧಿಗಳು ಅಂತ ಸಿದ್ದರಾಮಯ್ಯನವರು ಬಿಜೆಪಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಮ್ಮದು ಬಡವರ ಪರ ಇರುವಂತ ಪಕ್ಷ ಅಂತ ಸಿಎಂ ವಾಗ್ದಾಳಿ ನಡೆಸಿದ್ರು. ಕಾನ್ಫಿಡೆನ್ಸ್ ಇಂಪ್ರೂವ್ ಆಗಿದೆ. ಎಸ್, ನಮಗೆ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗಿದೆ. ಇಲ್ಲಿ 100ಕ್ಕೆ 100 ಗೆಲ್ತೀವಿ. ಸೋಲ್ತೀವಿ ಅಂತ ಹೇಳ್ತಾರ, ಸೋಲ್ತೀವಿ ಅಂತ ಹೇಳ್ತಾರ ಅವರು. ಈಗ ಬಿಜೆಪಿಯವರು ಏನೇ ಹೇಳಿದ್ರು ಕೂಡ ಜನ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಮೆಚ್ಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಈ ಸಾರಿ ಜನ ಓಟ್ ಹಾಕ್ತಾರೆ. ಗೊತ್ತಾಯ್ತಾ? ಅವರು ಸಂವಿಧಾನ ವಿರೋಧಿಗಳು, ಬಡವರ ವಿರೋಧಿಗಳು, ದಲಿತರ ವಿರೋಧಿಗಳು. ಹೆಂಗೆ ಅವ್ರಿಗೆ ಸಮಯ ಇಲ್ಲ, ಅವರು ಹೋಗಿದ್ದಾರೆ ಬಾಗಲಕೋಟೆ. ಸಮಯ ಇಲ್ಲ, ಇಲ್ಲಿಗೆ ತುಂಬಾ ಅಗತ್ಯ ಇತ್ತೇನೋ ಅವರು. ಇಲ್ಲಿಗೆ ಅಗತ್ಯ ಇತ್ತು, ಎಲ್ಲ ಕಡೆ ಅಗತ್ಯ ಇದೆ ಅವ್ರದ್ದು. ಬಾಗಲಕೋಟೆಯಲ್ಲೂ ಕೂಡ 42,000 ಮುಸ್ಲಿಂ ಓಟ್ಗಳಿದ್ದಾವೆ. ಕೇರಳದಲ್ಲಿದ್ದರು ಅವರು 4ನೇ ತಾರೀಕು ಕೇರಳದಲ್ಲಿದ್ದರು. ಮತ್ತೆ ಯಾಕೆ ಸೋಲ್ಸಿದ್ರು? ಈಗ ಚನ್ನಪಟ್ಟಣದಲ್ಲಿ ಸೋತವ್ರು ಯಾರ್ರಿ? 3 ಸರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.